ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಗ್ರಾಮದ ನರಿಕಲ್ ಗುಡ್ಡೆ ಬಳಿ ಇರುವ ಶ್ರೀ ಸಿದ್ಧಲಿಂಗೇಶ್ವರ ಮಠದ ಶ್ರೀ ಶಿವಾನಂದ ಅವಧೂತ ಮಹಾಸ್ವಾಮೀಜಿಗೆ ಸೇರಿರುವ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಲು ಅರಣ್ಯ ಇಲಾಖೆ ತಡೆಯೊಡ್ಡಿ ಅನಾವಶ್ಯಕವಾಗಿ ತೊಂದರೆ ನೀಡಿ ಶೋಷಣೆ ಮಾಡುತ್ತಿದ್ದಾರೆಂದು ಸ್ವಾಮೀಜಿಗಳು ಅರಣ್ಯ ಇಲಾಖೆ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ತಮಗೆ ಸೇರಿರುವ ಜಮೀನಿನ ಬಳಿಯೇ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. 2017ರಲ್ಲಿ ಗ್ರಾಮದ ದಾಸಪ್ಪ ಎಂಬುವರ ಮಗಳಾದ ಜಯಲಕ್ಷ್ಮಮ್ಮರವರಿಂದ 30 ಗುಂಟೆ ಜಮೀನು ಖರೀದಿ ಮಾಡಿದ್ದೇವೆ. ಜಮೀನಿನ ಸರ್ವೆ, ಹದ್ದುಬಸ್ತು, ಪಹಣಿ ಎಲ್ಲ ಇದ್ದು ಈಗಾಗಲೇ ಇಲ್ಲಿ ಮಠ ನಿರ್ಮಿಸಿದ್ದು ಸಾಕಷ್ಟು ನೀರಿನ ಅಭಾವ ಇರುವುದರಿಂದ ನಮ್ಮ ಜಾಗದಲ್ಲಿಯೇ ಬಾವಿ ಕೊರೆಸಲು ಮುಂದಾದಾಗ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ರವರು, ಅರಣ್ಯ ರಕ್ಷಕರಾದ ಅಭಿಷೇಕ್, ವೆಂಕಟೇಶ್ ಇವರು ಕೊಳವೆ ಬಾವಿ ಕೊರೆಸಲು ಬಂದಿದ್ದ ಲಾರಿಯನ್ನು ತಡೆದು ಅನವಶ್ಯಕವಾಗಿ ತಗದೆ ತೆಗೆದು ವಾಪಸ್ಸುಗೊಳಿಸಿದ್ದಾರೆ. ಇದರಿಂದ ನನಗೆ 50,000 ನಷ್ಟ ಅನುಭವಿಸಿದೆ ಎಂದು ತಿಳಿಸಿದರು. ಖರೀದಿ ಮಾಡಿದ ಜಮೀನಿಗೆ ಸಂಬಂಧಿಸಿದಂತೆ ಸಂಪೂರ್ಣ ದಾಖಲಾತಿ ನನ್ನ ಬಳಿ ಇವೆ. ದಾಖಲಾತಿ ತೋರಿಸಲು ಹೋದರೂ ತಾಳ್ಮೆಯಿಂದ ಸೌಜನ್ಯಕ್ಕಾದರೂ ವಲಯ ಅರಣ್ಯಾಧಿಕಾರಿ ಮಲ್ಲೇಶ್ರವರು ಇದು ನಮ್ಮ ಜಾಗ ಎಂದು ಹೇಳುತ್ತಾರೆ ಹೊರತು ಯಾವುದೇ ದಾಖಲೆ ತೋರಿಸುತ್ತಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡರು. ಮಕ್ಕಳ ಅನಾಥಾಶ್ರಮ, ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ವೃದ್ಧಾಶ್ರಮ ನಡೆಸಲು ಮುಂದಾಗಿದ್ದೇವೆ. ಆದರೆ ಸಾಮಾಜಿಕ ಸೇವಾ ಚಟುವಟಿಕೆಗಳ ಕಾರ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ನೀರಿಗಾಗಿ ಕೊಳವೆ ಬೋರ್ ಕೊರೆಸುತ್ತಿದ್ದರೆ ಯಾವ ಉದ್ದೇಶದಿಂದ ಈ ರೀತಿಯ ಅಡ್ಡಗಾಲು ಹಾಕಿ ತಕರಾರು ತೆಗೆದಿದ್ದಾರೋ ಆ ದೇವರೇ ಬೆಲ್ಲ ಎಂದು ಅವರೊತ್ತುಕೊಂಡರು. ನಾವು ನ್ಯಾಯಪರ ಇದ್ದು ಅನ್ಯಾಯವೆಂದೂ ಎಸಗುವುದಿಲ್ಲ ಎಂದು ಅರಣ್ಯ ಇಲಾಖೆ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಗಂಭೀರವಾಗಿ ಆರೋಪಿಸಿದರು. ನಮಗೆ ಖರೀದಿಗೆ ನಾನು ಕ್ರಯ ಮಾಡಿದೆ. 30 ಗುಂಟೆ ಜಮೀನು ಕ್ರಯ ಮಾಡಿ ಎಲ್ಲ ತಗೊಂಡು ಅದ್ವಸ್ತ್ ಮಾಡಿಸಿ ಎಲ್ಲ ಮಾಡಿಸಿದ್ವಿ. ಆವಾಗಲೂ ತೊಂದರೆ ಕೊಟ್ಟರು ಫಾರೆಸ್ಟ್ನವರು. ತೊಂದರೆ ಕೊಟ್ಟಾಗ ಆವಾಗ ನಾನು ಅರಣ್ಯ ಭವನಕ್ಕೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಆವಾಗ ಹಿಂಬರ ಹಾಕ್ಕೊಟ್ರು. ಏನಂತ, ಇದು 566 ನಮ್ಮ ಒಳಪಾಪ್ತಿಗೆ ಬರಲ್ಲ ಅಂತ ಹೇಳಿ. ಆ 566 ಸರ್ವೆ ನಂಬರು, 564, 565 ಸರ್ವೆ ನಂಬರು ಅವರ ಇದರಲ್ಲೇ ಇಲ್ಲ. 497 ತೋರಿಸ್ತಾರೆ. 497 ರೀಸರ್ವೆ ಆಗಿ ಹೊಸ ನಂಬರ್ ಆಗಿ 564, 555, 566 ಹೊಸ ನಂಬರ್ಗಳಾಗಿವೆ. ಅವು ಆ ಕೋಡು ಅವ್ರಿಗೆ ಗೊತ್ತೇ ಇಲ್ಲ. ಮತ್ತು ಇದು 497 ಸರ್ವೆ ನಂಬರ್ನಲ್ಲಿ 157 ಎಕರೆ ಗೋಮಾಳ ಇದೆ. ಸುಮ್ಮನೆ ಇಲ್ಲ ಸಲ್ಲಂತ ತೊಂದರೆ ಕೊಟ್ಟು ನಾವು ಈಗ ಬೋರ್ ಇಲ್ಲ, ನೀರಿಲ್ಲ, ಆ ಬೋರ್ ಹಾಕ್ಸ್ಕೊಬೇಕು, ಅದಕ್ಕೋಸ್ಕರ ತೊಂದರೆ ಕೊಡ್ತಾ ಇದ್ದಾರೆ. ಅದೇ ಬೇಕು ಅಂತ ನಮಗೆ ಫಾರೆಸ್ಟ್ನವರು ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ಸ್ವಂತ ಖರೀದಿ ಮಾಡಿರ್ತಕ್ಕಂಥ ಜಾಗ. ಆವಾಗ ತರಲೆ ಮಾಡಿದ್ರು ಕೂಡ ಕೋರ್ಟಿಂದ ಆದೇಶ ಆಯಿತು ನಮಗೆ. ಪಾಣಿ ತಹಸೀಲ್ದಾರೇ ಆದೇಶ ಮಾಡಿ ಕೋರ್ಟಿಂದ 2019ರಲ್ಲೇ ಕೋರ್ಟಲ್ಲಿ ಆದೇಶ ಅಂತ ಪಾಣಿ ಬಂದಿದೆ. ಆವಾಗಲೇ ಬಂದಿದೆ. ಮತ್ತೆ ಫಾರೆಸ್ಟ್ನವರು ಕೂಡ ನಮಗೆ ಇದು ಯಾವುದು ನಮಗೆ ಬರಲ್ಲ ಅಂತೇಳಿ ಹಿಂಬರ ಹಾಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖ ಪತ್ರ ಕುರಿತು ಸ್ಥಳ ಪರಿಶೀಲಿಸಿದ್ದು ಉಲ್ಲೇಖ 2ರಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳು ಸ್ಥಳ ಪರಿಶೀಲಿಸಿ ವರದಿ ನೀಡಿದ್ದು ಸದರಿ ಮೇಲ್ಕಂಡ ಜಮೀನು ನರಿಕಲ್ಗುಡ್ಡ ಅರಣ್ಯ ಪ್ರದೇಶದ ಗಡಿಗೆ ಹೊಂದಿಕೊಂಡಂತೆ ಅರಣ್ಯ ಪ್ರದೇಶ ಹೊರಭಾಗದಲ್ಲಿದೆ ಎಂಬ ವಿಷಯವನ್ನು ಈ ಮೂಲಕ ತಿಳಿಸುತ್ತೇವೆ. 566 ಸರ್ವೆ ನಂಬರು ಅಂತ ಹೇಳ್ಯಾರ ಅವರು. ಇಲ್ಲಿ ಫಾರೆಸ್ಟೇ ಇಲ್ಲ. ಆದರೂ ಕೂಡ ಫಾರೆಸ್ಟು ನಮ್ಮ ಪಕ್ಕದಲ್ಲಿದೆ ಅಂತ. ಈಗ ಅದಕ್ಕೂ ಅದ್ಬಸ್ತ್ ಹಾಕಿದ್ದೀನಿ. ಅವರೆಲ್ಲ ಗಲಾಟೆ ಮಾಡಿಕೊಂಡು ಅದ್ಬಸ್ತ್ನಲ್ಲಿ ಇವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಯಾರು ಸರ್ವೇಯರ್. ಆದ್ದರಿಂದ ಅದ್ಬಸ್ತ್ ಹಾಕಿ ಅವರು ಅಳತೆ ಮಾಡ್ಕೊಡೋಕೆ ಅವ್ರಿಗೂ ನೋಟಿಸ್ ಕೊಡೋಕ್ಕೂ ಹೇಳಿದ್ದೀನಿ. ನಮಗೆ ನೀರಿಲ್ಲ. ಈಗ ನೀರಿಲ್ಲದೆ ಮೇಲೆ ಯಾರ ತಾನೇ ಇರೋಕ್ಕಾಗುತ್ತೆ ಹೇಳಿ? ಈ ತೊಂದರೆಗೋಸ್ಕರ ನಿಮಗೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಂತ ನಾನೇ ಖರೀದಿ ಮಾಡಿರ್ತಕ್ಕಂಥ ಜಮೀನು, ನಾನು ಓನಾಗಿ ತಗೊಂಡಿರ್ತಕ್ಕಂಥದ್ದು, ಅದ್ಬಸ್ತು ಮಾಡಿಸಿದ್ದೀವಿ, ಅದಕ್ಕೆ ದಾಖಲೆನೂ ಇದೆ. ಇದು ನಾವು ಪಾಯಿಂಟ್ ಮಾಡ್ತಾ ಇರೋದು ಮುಂದಕ್ಕೆ 15-20 ಅಡಿ ಮುಂದಕ್ಕೆ ನಮ್ಗೆ ಇನ್ನೂ ಜಮೀನಿದೆ. ಅದಕ್ಕೆ ನಕ್ಷೆ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದು ನಮ್ಮ ಜಾಗ. ಅದು ನೀವು 30 ಮೀಟ್ರು ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. 30 ಮೀಟ್ರ್ ಬರಲಿಕ್ಕೆ ನಾವು ಅದ್ಬಸ್ತ್ ಮಾಡಿಸಿದೀವಲ್ಲ, ರೆವಿನ್ಯೂನೇ ಸುಳ್ಳ. ಹಾಗಾದ್ರೆ ಇನ್ನು 30 ಗುಂಟೆ ಜಮೀನು ಮೇಲ್ಕೆ ಹೋಗಕ್ಕಾಗಲ್ಲ, ಗುಡ್ಡೆ ಅದು. ಈಗ ಸಮರ್ಪಕವಾದ ದಾಖಲೆಗಳೆಲ್ಲ ತೋರಿಸಿದಾಗ ಅವ್ರೇನಂತಾರೆ, ಅವ್ರಿಗೆ ದಾಖಲೆ ನೋಡೋಕೆ ರೆಡಿ ಇಲ್ಲ. ಅವ್ರಿಗೆ ದಾಖಲೆ ಬೇಕಾಗಿಲ್ಲ, ತೊಂದರೆ ಕೊಡ್ಬೇಕು ಅಷ್ಟೇ. ಅವ್ರಿಗೆ ಸದ್ಯಕ್ಕೆ ಅವರನ್ನ ಗುಂಡಾವರ್ತಿ ಮೇಲೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಬೋರ್ಡ್ ಬಂದಿದ್ದಂತ ಲಾರಿ ತಡೆದು ಅವ್ರನ್ನ ಸೀಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಎದುರ್ಕೊಂಡ ಪಾಪ ಹೊರಟೋದ. ಈಗ 45,000 ರೂಪಾಯಿ ವೇಸ್ಟ್ ಆಗಿದೆ ನಮ್ದು. ಸ್ಥಳೀಯ ಜನರ ನಿವಾಸಿಗಳ ಸಹಕಾರ ಹೇಗಿದೆ ಸ್ವಾಮಿ? ಇಲ್ಲ ಅದರದ ಎಲ್ಲರೂ ಊರಿನಲ್ಲಿ ಏನು ಯಾರು ದ್ವೇಷ ಏನ್ ಮಾಡ್ತಾರೆ? ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಮಾತ್ರ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಊರ್ನವ್ರ ಮೇಲೆ ಹೇಳ್ತಾರೆ. ಊರ್ನವ್ರು ಯಾರು ನಮ್ಮ ಹತ್ರ ಬಂದಿಲ್ಲ, ಎಲ್ಲರೂ ಬರ್ತಾರಲ್ಲ. ಸಹಕಾರ ಎಲ್ಲ ಚೆನ್ನಾಗೇ ಇದೆಯಲ್ಲ. ನಮ್ಗೆ ಕಾನೂನಾತ್ಮಕ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದ್ದಾರೆ. ರೆಡಿ. ನಾನು ಕಾನೂನಾತ್ಮಕವಾಗಿ ನಾನು ಎಲ್ಲಿ ಬೇಕಾದ್ರೂ ಯಾವ ಕೋರ್ಟ್ ಬೇಕಾದ್ರೂ ರೆಡಿ ಇದೆ. ಇಲ್ಲಿ ಏನು ಸೇವಾ ಚಟುವಟಿಕೆಗಳು, ಧಾರ್ಮಿಕವಾದ ಚಟುವಟಿಕೆಗಳು ನಡೀತಾವೆ? ಧಾರ್ಮಿಕವಾದ ಚಟುವಟಿಕೆ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಮಾಡಲಿಕ್ಕೋಸ್ಕರ ನಾನು ಇದನ್ನ ಕಾರ್ಯಕ್ರಮ ಮಾಡ್ಕೊಡ್ತೀನಿ.